ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಸ್ಟಾರ್ಟಿಂಗಲ್ಲೇ ಹೇಳಿಬಿಡ್ತೀನಿ, ನನ್ನ ವಾಯ್ಸ್ ಸ್ವಲ್ಪ ಚೇಂಜಸ್ ಇದೆ. ಯಾಕಂದರೆ ನನಗೆ ನೋಸ್ ಫುಲ್ ಬ್ಲಾಕ್ ಆಗಿಬಿಟ್ಟಿದೆ. ಇಂಡಿಯಾದಿಂದ ಬರುವಾಗಲೇ ಕೋಲ್ಡ್ ಆಗಿತ್ತು. ಈಗ ಆಲ್ಮೋಸ್ಟ್ 2 ಮಂತ್ಸ್ ಆಯಿತು ನಾವು ಬಂದು, ಇನ್ನೂ ನಮಗೆ ಕಡಿಮೆ ಆಗಿಲ್ಲ. ಅಂದರೆ ನನಗೆ, ಆರ್ವಿಗೆ, ಮಗುಗೆ 3 ಜನಕ್ಕೂ ಕಡಿಮೆನೇ ಆಗಿಲ್ಲ. ಎಷ್ಟು ಮೆಡಿಸಿನ್ ಮಾಡಿದರೂ ಕೋಲ್ಡ್ ಮಾತ್ರ ಕಡಿಮೆ ಆಗ್ತಿಲ್ಲ. ಅಂದರೆ ನೋಸ್ ಬ್ಲಾಕ್ ಆಗ್ತಿದೆ. ಮಗುಗೂ ಅಷ್ಟೇ ನೋಸ್ ಬ್ಲಾಕ್ ಆಗ್ತಿದೆ. ಮಲಗೋದಕ್ಕೆಲ್ಲ ಸ್ವಲ್ಪ ಹಠ ಮಾಡ್ತಿದ್ದಾರೆ ಅವರು ಕೂಡ. ಆರ್ವಿಗೂ ಅಷ್ಟೇ ಸೇಮ್ ಪ್ರಾಬ್ಲಮ್. ಹಾಗಾಗಿ ನನಗೆ ವಾಯ್ಸ್ ಓವರ್ ಕೊಡೋದಕ್ಕೂ ಕಷ್ಟ ಆಗ್ತಿದೆ. ಆದರೂ ತುಂಬ ದಿನ ಆಯಿತು ಬ್ಲಾಗ್ ಮಾಡಿ ಅಂಥೇಳಿ ಇವತ್ತು ವಾಯ್ಸ್ ಓವರ್ ಕೊಡೋದಕ್ಕೆ ಕೂತ್ಕೊಂಡಿದ್ದೀನಿ. ಸೊ ನೋಡಬೇಕು ಇಲ್ಲಿನ ವೆದರ್ ಯಾವಾಗ ಸೆಟ್ ಆಗುತ್ತೆ ನಮಗೆ ಅಂಥೇಳಿ. ಸೊ ಇವತ್ತಿನ ವ್ಲಾಗ್ನಲ್ಲಿ ವೆನ್ಸ್ಡೇ ಮತ್ತು ಥರ್ಸ್ಡೇ ನಮ್ಮ ದಿನ ಹೇಗಿತ್ತು ಅನ್ನೋದನ್ನು ಶೇರ್ ಮಾಡ್ತೀನಿ. ಹಸ್ಬೆಂಡ್ಗೆ ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ 3 ಡೇಸ್ ರಜೆ ಇತ್ತು. ಅದರಲ್ಲಿ 2 ಡೇಸ್ ಅಂತೂ ಹೊರಗಡೆಲ್ಲ ಹೋಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಬಟ್ ಫ್ರೈಡೇ ಹೋಗಬೇಕು ಎಲ್ಲಾದರೂ ಅಂತ ಅಂದ್ಕೊಂಡಿದ್ದು. 2 ಡೇಸ್ ಕಂಟಿನ್ಯೂಸ್ ಆಗಿ ಹೊರಗಡೆ ಎಲ್ಲ ಹೋಗಿದ್ದರಿಂದ ಮಗ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದ. ಅವನಿಗೆ ನಿದ್ದೆ ಎಲ್ಲ ಸರಿ ಹೋಗಿರಲಿಲ್ಲ. ಹಾಗಾಗಿ ಮತ್ತೆ ಫ್ರೈಡೇ ಎಲ್ಗೂ ಹೋಗಿರಲಿಲ್ಲ. ನೈಟ್ ಮನೆ ಹತ್ರನೇ ಇರೋ ಒಂದು ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಸೊ ವೆನ್ಸ್ಡೇ ಮತ್ತು ಥರ್ಸ್ಡೇ ದಿನದ ವ್ಲಾಗ್ನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಆರ್ವಿನ ಕ್ಲಾಸಿಕಲ್ ಡ್ಯಾನ್ಸ್ ಕ್ಲಾಸ್ಗೆ ಹಾಕಿದ್ದೀವಿ. ನಾವು ಕ್ಲಾಸಲ್ಲಿ ಏನು ಕಲಿಸಿದ್ದಾರೆ ಹೇಳು ಅಂತ ಹೇಳಿದಾಗ ಹೇಳಲ್ಲ. ಇವಾಗ ಎದ್ದು ಬಂದು ಡ್ಯಾನ್ಸ್ ಮಾಡಿ ತೋರಿಸ್ತಾ ಇದ್ದಾಳೆ. ಸೊ ಅಪ್ಪ ಮಗ ಇನ್ನೂ ಮಲ್ಕೊಂಡಿದ್ದಾರೆ. ಚಟ್ನಿ ಗ್ರೈಂಡ್ ಮಾಡಬೇಕು. ಸೊ ಸೌಂಡ್ ಆದರೆ ಎದ್ಬಿಡ್ತಾನೆ ಅಂಥೇಳಿ ಕಿಚನ್ ಡೋರ್ ಕ್ಲೋಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ತಾಯಿದ್ದೀನಿ. ಹಾಗೆ ಬ್ರೇಕ್ಫಾಸ್ಟ್ಗೆ ದೋಸೆ ಇಟ್ಟಿತ್ತು, ಅದರಲ್ಲಿ ಉತ್ತಪ್ಪ ಮಾಡೋಣ ಅಂಥೇಳಿ ಆನಿಯನ್, ಕೊರಿಯಂಡರ್ ಲೀವ್ಸ್ ಮತ್ತು ಗ್ರೀನ್ ಚಿಲ್ಲಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಕೆಲವೊಬ್ರು ಕಮೆಂಟ್ ಮಾಡ್ತಾಯಿದ್ರಿ, ಆರ್ವಿ ಸ್ಕೂಲ್ಗೆ ಹೋಗ್ತಿಲ್ವಾ, ಇಂಡಿಯಾದಲ್ಲಿ ಸ್ಕೂಲ್ಗೆ ಹೋಗ್ತಿದ್ಲಲ್ವ, ಅರ್ಧಕ್ಕೆ ಬಿಡಿಸಿದ್ರಾ ಅಂಥೇಳಿ. ಸೊ ಹೌದು, ಇಂಡಿಯಾದಲ್ಲಿ ಅವಳು UKG ಹೋಗ್ತಾಯಿದ್ಲು. ಬಟ್ UKG ಕಂಪ್ಲೀಟ್ ಮಾಡೋದಕ್ಕಾಗಲಿಲ್ಲ. ಮುಂಚೆ ನಾವು ಪ್ಲ್ಯಾನ್ ಮಾಡಿದ್ದು ಮಾರ್ಚ್ ತನಕ ನಾವು ಇಂಡಿಯಾದಲ್ಲೇ ಇರೋದು. ಸೊ ಅವಳಿಗೂ ಕೂಡ UKG ಕಂಪ್ಲೀಟ್ ಆಗುತ್ತೆ ಮತ್ತು ಮಗುಗೂ ಕೂಡ ಒಂದು 7-8 ತಿಂಗಳು ಕಂಪ್ಲೀಟ್ ಆಗುತ್ತೆ. ಆಮೇಲೆ ನನಗೆ ನೋಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಬಟ್ ಡಿಸೆಂಬರ್ಗೆ ಬರಬೇಕಾಗಿ ಬಂತು. ಯಾಕಂದರೆ ಇಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗೋದು ಏಪ್ರಿಲಿಂದ, ಆದರೂ ಕೂಡ ಅಡ್ಮಿಷನ್ ಎಲ್ಲ ನವೆಂಬರ್ ಡಿಸೆಂಬರ್ಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಲೇಟ್ ಆದರೆ ನಮ್ಗೆ ಬೇಕಾಗಿರೋ ಸ್ಕೂಲಲ್ಲಿ ಮಕ್ಕಳಿಗೆ ಸೀಟ್ ಸಿಗೋದಿಲ್ಲ. ಹಾಗಾಗಿ ಬೇಗನೆ ಬಂದ್ವಿ. ಸೊ ಅವಳಿಗೆ ಸ್ಕೂಲ್ಗೆ ಅಡ್ಮಿಷನ್ ಎಲ್ಲ ಆಗಿದೆ. ಬಟ್ ಸ್ಕೂಲ್ ಸ್ಟಾರ್ಟ್ ಆಗೋದು ಮಾತ್ರ ಏಪ್ರಿಲ್ಗೆ. ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳು ಅವಳು ಮನೇಲೇ ಇರಬೇಕಾಗಿ ಬಂತು. ಇವಾಗ 1-1.5 ತಿಂಗಳು ಮುಗೀತು. ಇನ್ನೂ 1-1.5 ತಿಂಗಳಿದೆ ಅಷ್ಟೇ. ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂದರೆ ನನಗೆ ಭಯ ಸ್ಟಾರ್ಟ್ ಆಗಿದೆ. ಯಾಕಂದರೆ ಕುವೈತ್ ಥರನೇ ಎಲ್ಲೂ ಕೂಡ ಬೆಳಗ್ಗೆ ಬೇಗ ಬಸ್ ಬರುತ್ತೆ. ಸ್ಕೂಲ್ ಬಸ್ 6-6:15ಗೆಲ್ಲ ಬಸ್ ಬಂದುಬಿಡುತ್ತೆ. ಅಲ್ಲೇ ನಾವು ಒಬ್ಬಳೇ ಇದ್ಲು ಹೇಗೋ ಮ್ಯಾನೇಜ್ ಮಾಡ್ತಾಯಿದ್ದೆ. ಬಟ್ ಇವಾಗ ಮಗ ಇರೋದ್ರಿಂದ ಅವನಂತೂ ನಾನು ಎದ್ದ ತಕ್ಷಣವೇ ಎದ್ಬಿಡ್ತಾನೆ. ಅವನು ಎದ್ದು ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ಅವನು ಎತ್ಕೊಂಡೇ ಎಲ್ಲ ಕೆಲಸ ಮಾಡಬೇಕು. ಬೆಳಗ್ಗೆ ಬ್ರೇಕ್ಫಾಸ್ಟ್, ಆಮೇಲೆ ಸ್ನ್ಯಾಕ್ಸ್ ಬಾಕ್ಸ್ ಮತ್ತು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವಳನ್ನ ರೆಡಿ ಮಾಡಿ ಕಳಿಸ್ಬೇಕು. ಹೇಗೆಲ್ಲ ಮ್ಯಾನೇಜ್ ಮಾಡ್ತೀನೋ ಗೊತ್ತಿಲ್ಲ. ಮಗ ಕೂಡ ಎದ್ದಿದ್ದಾನೆ. ಸೊ ಮಗುಗೆ ಎದ್ದ ತಕ್ಷಣ ಸ್ವಲ್ಪ ಬಿಸಿ ನೀರು ಕೊಡ್ತೀನಿ. ಹಾಗೆ ಕೆಲವೊಬ್ರು ಕೇಳ್ತಾ ಇದ್ರಿ ಮಗು ಹೆಸರೇನು ಅಂಥೇಳಿ. ಮಗುಗೆ ಅವ್ಯನ್ ರಾಜ್ ಅಂತ ಹೆಸರಿಟ್ಟಿದ್ದೀವಿ. ಹಾಗೆ ನಿಕ್ ನೇಮ್ ಅವನಿಗೆ ಲಕ್ಕಿ ಅಂತ ಕರಿಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಲಕ್ಕಿ ಬಿಟ್ಟು ಮತ್ತೆಲ್ಲ ಹೆಸರಲ್ಲೂ ಕರಿತಿದ್ದೀವಿ. ಆರ್ವಿಗೂ ಅಷ್ಟೇ ನಾವು ಚೀಕು ಅಂತ ಕರಿಬೇಕು ಅಂತ ಅಂದ್ಕೊಂಡಿದ್ದು. ಅದು ಇವಾಗ ಆ ಹೆಸರು ಈ ಹೆಸರು ಅಂತ ಕರೆದು ಫೈನಲಿ ಖುಷಿ ಅಂತ ಕರಿತಾ ಇದ್ದೀವಿ. ಇವನಿಗೆ ಯಾವ ಹೆಸರು ಫಿಕ್ಸ್ ಆಗುತ್ತೋ ಗೊತ್ತಿಲ್ಲ. ಬಟ್ ಲಕ್ಕಿ ಅಂತ ಇಡಬೇಕು ಅಂತ ಮುಂಚೆನೇ ಅಂದ್ಕೊಂಡಿದ್ವಿ. ಆರ್ವಿಗೆ ಒಂದು ದೋಸೆ ಮಾಡಿಕೊಟ್ಟಿದ್ದೆ. ಇನ್ನೊಂದು ದೋಸೆ ತಿನ್ನು ಅಂತಂದರೆ ಹಾರ್ಟ್ ಶೇಪಲ್ಲಿ ಮಾಡಿಕೊಟ್ರೆ ತಿಂತೀನಿ ಅಂತಂದ್ಲು. ಬಟ್ ಆ ದೋಸೆ ಹಿಟ್ಟು ಸ್ವಲ್ಪ ನೀರಾಗಿತ್ತು. ಹಾಗಾಗಿ ನೀಟಾಗಿ ಹಾರ್ಟ್ ಶೇಪಲ್ಲಿ ಮಾಡೋದಕ್ಕಾಗಿಲ್ಲ. ಸ್ಟಾರ್ಟಿಂಗಲ್ಲಿ ಅವಳಿಗೆ ಅದು ಹಾರ್ಟ್ ಶೇಪ್ ಅಂತಲೇ ಅನಿಸಿಲ್ಲ ಅಂತೆ. ಲೆಟರ್ A ಅಂತ ಅಂದ್ಕೊಂಡ್ಲಂತೆ. ನಾನು ಆಮೇಲೆ ಹಾರ್ಟ್ ಶೇಪ್ ಅಂತ ಹೇಳಿದ ಮೇಲೆ ಹಾರ್ಟ್ ಶೇಪಾ, ನಾನು A ಅಂತ ಅಂದ್ಕೊಂಡೆ ಅಂತ ಹೇಳ್ತಾ ಇದ್ಲು. ಹಾರ್ಟ್ ತಾನೇ ಕೇಳಿದ್ದೆ. ಹಾಗೆ ಬೆಳಗ್ಗೆ ಒಂದು ಸಲ ಮಗನಿಗೆ ಫಾರ್ಮುಲಾ ಮಿಲ್ಕ್ ಕೊಡ್ತೀನಿ. ಅವ್ನು ಯಾಕೋ ಫಾರ್ಮುಲಾ ಮಿಲ್ಕನ್ನ ಅಷ್ಟು ಇಷ್ಟಪಟ್ಟು ಕುಡಿತಾ ಇಲ್ಲ. ಹಾಗಾಗಿ ಅಭ್ಯಾಸ ಆಗಲಿ ಅಂಥೇಳಿ ಒಂದು ಸ್ವಲ್ಪ ಮಾಡಿ ಕುಡಿಸ್ತೀನಿ. 15-20 ml ಅಷ್ಟೇ ಕುಡಿಸ್ತೀನಿ. ಸ್ಪೂನಲ್ಲೇ ಕುಡಿಸ್ಬಿಡ್ತೀನಿ. ಬಾಟಲಲ್ಲಿ ಹಾಕ್ಕೊಟ್ರೆ ಕುಡಿಯೋದಿಲ್ಲ ಅವನು. ಹಾಗೆ ನನ್ನ ಬ್ರೇಕ್ಫಾಸ್ಟ್ ಆದಮೇಲೆ ಅವನಿಗೆ ಬ್ರೇಕ್ಫಾಸ್ಟ್ ಮಾಡಿಸ್ತೀನಿ. ಇವಾಗಲೇ ಮಾಡಿಸಿದ್ರೆ ಮತ್ತು ಅವ್ನು ತಿನ್ನೋದಿಲ್ಲ. ಹಾಗಾಗಿ ಆರ್ವಿದು ಹಸ್ಬೆಂಡ್ದು ಕೂಡ ಬ್ರೇಕ್ಫಾಸ್ಟ್ ಆಯಿತು. ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ. ನಾನು ಬೆಳಿಗ್ಗೆ ಒಂದೇ ಸಲ ಕಾಫಿ ಕುಡಿಯೋದು ಮತ್ತು ಸಂಜೆ ಟೈಮಲ್ಲೆಲ್ಲ ಕುಡಿಯೋಲ್ಲ. ಬ್ರೇಕ್ಫಾಸ್ಟ್
ಮಾಡುವಾಗ ನನಗೆ ಕಾಫಿ ಬೇಕೇ ಬೇಕು. ಅದು ದೊಡ್ಡ ಮಗ್ಗಲ್ಲಿ ಒಂದು ಮಗ್ ಮಾಡ್ಕೊಂಡು ಕುಡಿತೀನಿ. ಸೊ ಮಗುಗೆ ಬ್ರೇಕ್ಫಾಸ್ಟ್ ತಿನ್ನಿಸಿ ಅವನಿಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಅಪ್ಪ ಮಗಳು ಇಲ್ಲಿ ಏನೋ ಡ್ರಾಯಿಂಗ್ ಮಾಡ್ತಾ ಕೂತ್ಕೊಂಡಿದ್ದಾರೆ. ಹಾಗೆ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಎಲ್ಲಿಗೆ ಹೋಗೋದು ಅಂಥೇಳಿ ಡಿಸೈಡ್ ಮಾಡಿರಲಿಲ್ಲ. ಸೊ ನಾನು ಒಂದು ರೀಲ್ಸ್ ನೋಡಿದ್ದೆ, ಮ್ಯಾಕ್ಸಲ್ಲಿ ವೇರ್ ಹೌಸ್ ಕ್ಲಿಯರೆನ್ಸ್ ಅಂತೇಳಿ ಬಟ್ಟೆಗಳೆಲ್ಲ ತುಂಬ ಆಫರಲ್ಲಿ ಕೊಡ್ತಾ ಇದ್ದಾರೆ ಅಂಥೇಳಿ. ಸರಿ ಅಲ್ಲಿಗೆ ಹೋಗೋಣ, ನನಗೆ ಡೈಲಿ ವೇರ್ಸ್ಗೆ ಬಟ್ಟೆಗಳು ಬೇಕಿತ್ತು ಅಂತ ಅಂದ್ಕೊಂಡ್ವಿ. ಇಂಡಿಯಾದಿಂದ ಬರ್ತಾ ನಾನು ಜಾಸ್ತಿ ಬಟ್ಟೆ ತೊಗೊಂಡು ಬಂದಿರಲಿಲ್ಲ, ಜಾಸ್ತಿ ಲಗೇಜ್ ಇರಲಿಲ್ಲ ಅಂಥೇಳಿ ಸ್ವಲ್ಪ ಬಟ್ಟೆ ತೊಗೊಂಡು ಬಂದಿದ್ದೆ. ಸೊ ನನಗೆ ಡೈಲಿ ವೇರ್ಸ್ಗೆ ಬಟ್ಟೆಗಳು ಬೇಕಿತ್ತು ಅಂತೇಳಿ ಹೊರಟ್ವಿ. ಹೋಗೋದಕ್ಕಿಂತ ಮುಂಚೆ ಬಟ್ಟೆ ಎಲ್ಲ ಇತ್ತು, ಅದನ್ನ ವಾಶ್ಗೆ ಹಾಕೋದ್ರೆ ಬರೋಷ್ಟೊತ್ತಿಗೆ ವಾಶ್ ಆಗಿರುತ್ತೆ, ಒಣಗಿಸೋದಕ್ಕಾಗುತ್ತೆ ಅಂಥೇಳಿ ಬಟ್ಟೆ ವಾಶ್ಗೆ ಹಾಕಿದೆ. ಟೈಮ್ ಆಲ್ರೆಡಿ 1 ಗಂಟೆ ಆಗ್ತಾ ಬಂದಿತ್ತು. ಊಟ ಮಾಡಿ ಹೋಗೋಣ ಅಂತಂದರೆ ಬ್ರೇಕ್ಫಾಸ್ಟ್ ಮಾಡಿದ್ದೆ ಲೇಟ್ ಆಗಿತ್ತು, ಹಸಿವಿರಲಿಲ್ಲ. ಸೊ ಅಲ್ಲೇ ಏನಾದರೂ ತಿಂದ್ರಾಯಿತು ಸ್ವಲ್ಪ ಲೇಟಾಗಿ ಅಂತ ಅಂದ್ಕೊಂಡ್ವಿ. ಬಟ್ ಮಗುಗೆ ಮಾತ್ರ ವೆಜಿಟೇಬಲ್ಸ್ ಪ್ಯೂರಿ ಮತ್ತು ಮಿಲ್ಕ್ ಪೌಡರೆಲ್ಲ ತೊಗೋತಾ ಇದ್ದೀನಿ. ಹಾಗೆ ನಾನು ಹೇಳಿದ್ದೆ ಅಲ್ವಾ, ಆರ್ವಿ ಕಾರ್ ಹತ್ತಿದ ತಕ್ಷಣ ಏನಾದರೂ ತಿನ್ನೋದು ಕೊಡು ಅಂತ ಹೇಳ್ತಾಳೆ ಅಂತ. ಹಾಗಾಗಿ ಅವಳಿಗೆ ಒಂದು ಕಪ್ ಕೇಕ್ ಇತ್ತು, ಸೊ ಅದನ್ನು ಕೂಡ ಹಿಡ್ಕೊತಾ ಇದ್ದೀನಿ. ಇದನ್ನೆಲ್ಲ ರೆಡಿ ಮಾಡಿಕೊಂಡು ನಾವು ರೆಡಿಯಾಗಿ ಹೊರಡೋಷ್ಟೊತ್ತಿಗೆ ಮಗನಿಗೂ ನಿದ್ದೆ ಆಗಿತ್ತು. ಆಮೇಲೆ ಅವನನ್ನು ಕೂಡ ರೆಡಿ ಮಾಡಿಕೊಂಡು ಹೊರಟ್ವಿ. ಸೊ ಮಾಲ್ಗೆ ಬಂದ್ವಿ. ರೀಲ್ಸ್ನಲ್ಲಿ ನೋಡಿದ ಥರನೇ ಇಲ್ಲಿ ಒಂದು ಕಡೆ ಸೇಲ್ಸ್ ನಡೀತಾ ಇತ್ತು. ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಯಾಕಂದರೆ ನೋಡ್ಬೋದು ಯಾವ ರೀತಿ ಬಟ್ಟೆ ರಾಶಿ ಹಾಕಿದ್ದಾರೆ ಅಂತ ಹೇಳಿ. ಇದರಲ್ಲಿ ನಮಗೆ ಬೇಕಾಗಿರೋ ಬಟ್ಟೆ ಅಂದರೆ ನಮಗೆ ಬೇಕಾಗಿರೋ ಸೈಜನ್ನ ಹುಡುಕಿ ತೊಗೋಬೇಕಿತ್ತು. ಇಷ್ಟು ರಾಶಿಲಿ ನಮಗೆ ಬೇಕಾಗಿರೋ ಸೈಜ್ ಹೇಗೆ ಸಿಗುತ್ತೆ, ತುಂಬ ಟೈಮ್ ತೊಗೊಳುತ್ತೆ. ಅದರಲ್ಲೂ ಮಕ್ಕಳನ್ನ ಒಳಗಡೆ ಅಲೋ ಮಾಡ್ತಾ ಇರಲಿಲ್ಲ, ಅವ್ರನ್ನ ಹೊರಗಡೆ ಬಿಟ್ಟು ಹೋಗಬೇಕಿತ್ತು. ಸೊ ಫಸ್ಟ್ ಹಸ್ಬೆಂಡ್ ಒಬ್ಬರೇ ಹೋದರು, ನಾನು ಮಕ್ಕಳ ಜೊತೆ ಹೊರಗಡೆ ಇದ್ದೆ. ಅದಾದಮೇಲೆ ನಾನು ಹೋದೆ, ಹಸ್ಬೆಂಡ್ ಮಕ್ಕಳ ಜೊತೆ ಹೊರಗಡೆ ಇದ್ದರು. ಸೊ ಅದರಲ್ಲಿ ಸೈಜ್ ಸಿಕ್ಕಲಿಲ್ಲ. ಇನ್ನೊಂದು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತಿಲ್ಲ. ಕೆಲವೊಂದು ಬಟ್ಟೆ ಚೆನ್ನಾಗಿತ್ತು, ಕೆಲವೊಂದಂತೂ ಚೆನ್ನಾಗೇ ಇರ್ತಾ ಇರಲಿಲ್ಲ. ಅಂದರೆ ಸೈಜ್ ಸಿಕ್ಕಿದ್ದು ಕ್ವಾಲಿಟಿ ಚೆನ್ನಾಗಿರ್ತಾ ಇರಲಿಲ್ಲ, ಕ್ವಾಲಿಟಿ ಚೆನ್ನಾಗಿದ್ದಿದ್ದು ಸೈಜ್ ಸಿಗ್ತಾ ಇರಲಿಲ್ಲ. ಈ ಥರ ಆಗೋಯ್ತು. ತುಂಬ ಹೊತ್ತು ಹುಡುಕಿ ಸ್ವಲ್ಪ ಬಟ್ಟೆ ತೊಗೊಂಡೆ ಅಷ್ಟೇ. ಏನೆಲ್ಲ ತೊಗೊಂಡೆ ಅಂಥೇಳಿ ತೋರಿಸ್ತೀನಿ. ಅದಾದಮೇಲೆ ನಾರ್ಮಲ್ ಮ್ಯಾಕ್ಸ್ ಶಾಪ್ಗೇ ಹೋದ್ವಿ, ಯಾಕಂದರೆ ಮಗುಗೆ ಜಾಕೆಟ್ ಬೇಕಿತ್ತು. ಅಲ್ಲಿ ಅಷ್ಟೊಂದು ಕ್ವಾಲಿಟಿ ಆಗಿರೋ ಜಾಕೆಟ್ ಇದೆ ಅಂತ ನನಗೆ ಅನ್ನಿಸ್ಲಿಲ್ಲ. ಸ್ವಲ್ಪ ದುಡ್ಡು ಕಡಿಮೆ ಅಂಥೇಳಿ ತೊಗೊಂಡು 1-2 ಸಲ ಹಾಕಿದ ತಕ್ಷಣವೇ ಹಾಳಾಗಿಬಿಟ್ರೆ ಸುಮ್ಮನೆ ಅದಕ್ಕಿಂತ ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ, ಜಾಸ್ತಿ ದಿನ ಹಾಕುವಂಥ ಬಟ್ಟೆನೇ ತೊಗೊಳ್ಳೋಣ ಅಂಥೇಳಿ ನಾರ್ಮಲ್ ಶಾಪ್ಗೇ ಹೋದ್ವಿ. ಇಲ್ಲಿ ನೋಡ್ಬೋದು ಅಕ್ಕ ತಮ್ಮ ಯಾವ ಥರ ಆಟ ಆಡ್ತಿದ್ದಾರೆ ಅಂಥೇಳಿ. ಅವನಿಗೆ ಅಕ್ಕನ ನೋಡಿದರೆ ಫುಲ್ ಖುಷಿಯಾಗಿಬಿಡ್ತಾನೆ. ಅವಳು ಆಟ ಆಡಿಸ್ತಾಳೆ, ಬಟ್ ಅವಳು ಚಿಕ್ಕವಳಲ್ವ, ಜಾಸ್ತಿ ಹೊತ್ತು ಆಟ ಆಡಿದ ತಕ್ಷಣ ಅವಳಿಗೂ ಬೋರ್ ಆಗುತ್ತೆ, ನನಗೆ ಬೋರ್ ಆಗುತ್ತೆ ಅಂಥೇಳಿ ಹೋಗ್ತಾಳೆ. ಬಟ್ ಇವನಿಗೆ ಅವಳು ಎದುರುಗಡೆ ಆಟ ಆಡ್ತಿದ್ರೆ ಫುಲ್ ಖುಷಿಯಾಗಿರ್ತಾನೆ. ಹಾಗೆ ಇಲ್ಲಿ ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡು ಅದಾದಮೇಲೆ ಮ್ಯಾಕ್ಸ್ ಶಾಪ್ಗೇ ಹೋದ್ವಿ. ಅಲ್ಲಿ ಅವನಿಗೆ ಅಂದರೆ ಮಗುಗೆ 1-2 ಜಾಕೆಟ್ ತೊಗೊಂಡು ಹೋದ್ವಿ. ಸೊ ನಾನು ಮುಂಚೆ ಕೂಡ ಸುಮಾರು ಸಲ ಹೇಳಿದ್ದೀನಿ, ಬಟ್ಟೆ ಶಾಪ್ಗೆ ಹೋದರೆ ನಾನು ಫಸ್ಟ್ ನೋಡೋದು ಈ ಚಿಕ್ಕ ಹೆಣ್ಮಕ್ಳು ಬಟ್ಟೆನ. ಸೊ ನನಗೆ ಆವಾಗಲೇ ಸಮಾಧಾನ. ನೋಡ್ಬೋದು ಎಷ್ಟು ಕ್ಯೂಟ್ ಆಗಿದೆ ಬಟ್ಟೆ ಎಲ್ಲ ಅಂಥೇಳಿ. ಇದನ್ನು ನೋಡಿದಾಗ ನಮ್ಮ ಆರ್ವಿ ತುಂಬ ಬೇಗ ದೊಡ್ಡೋಳಾಗ್ಬಿಟ್ಲು ಅಂತ ಅನಿಸುತ್ತೆ. ಹಾಗೆ ಹೆಣ್ಮಕ್ಳು ಹೇರ್ ಆಕ್ಸೆಸರೀಸ್ ಕೂಡ ನಂಗೆ ತುಂಬ ಇಷ್ಟ. ಆರ್ವಿಗಂತೂ ಎಷ್ಟು ಹೇರ್ ಆಕ್ಸೆಸರೀಸ್ ತೊಗೊಂಡಿದ್ದೀನಿ ಅಂತ ಎಲ್ಲ. ಮುಂಚೆಲ್ಲ ತುಂಬ ಹೇರ್ ಸ್ಟೈಲ್ ಮಾಡ್ತಿದ್ದೆ ಅವಳಿಗೆ. ಇವಾಗ ನನಗೆ ಅವಳಿಗೊಂದು ಜುಟ್ಟು ಹಾಕೋದಕ್ಕೂ ಸರಿಯಾಗಿ ಟೈಮ್ ಸಿಗ್ತಾ ಇಲ್ಲ. ಅದಾದಮೇಲೆ ಮಗುಗೆ 1-2 ಜಾಕೆಟ್ ತೊಗೊಂಡು ಅಲ್ಲಿಂದ ಬಂದ್ವಿ. ಶಾಪಿಂಗ್ ಎಲ್ಲ ಮುಗಿದ ಮೇಲೆ ಆರ್ವಿನ ಕರ್ಕೊಂಡು ಪ್ಲೇ ಏರಿಯಾಕ್ಕೆ ಬಂದ್ವಿ. ಇವತ್ತು ಹೊರಗಡೆ ಬಂದಿದ್ದೆ ಆರ್ವಿಗೋಸ್ಕರ. ಕುವೈತಲ್ಲಿದ್ದಾಗ ಯಾವಾಗಲೂ ಅವಳನ್ನ ಮ್ಯಾಜಿಕ್ ಸೆಂಟರ್ಗೆ ಕರ್ಕೊಂಡು ಹೋಗ್ತಿದ್ವಿ. ಬಟ್ ಇಲ್ಲಿಗೆ ಬಂದಮೇಲೆ ಪಾರ್ಕಿಗೆಲ್ಲ ಕರ್ಕೊಂಡು ಹೋಗಿದ್ವಿ, ಬಟ್ ಈ ಥರ ಪ್ಲೇ ಏರಿಯಾಕ್ಕೆ ಕರ್ಕೊಂಡು ಬಂದಿರಲಿಲ್ಲ. ಸೊ ಇಲ್ಲಿ ನೋಡಿ ಫುಲ್ ಖುಷಿಯಾಗಿಬಿಟ್ಲು ಅವಳು.
ಹಾಗೆ ಅಲ್ಲಿ ಮಕ್ಕಳನ್ನ ನೋಡ್ಕೊಡೋದಕ್ಕೆ 3-4 ಜನ ಇದ್ದರು. ಬೇಕಾದರೆ ಮಕ್ಕಳನ್ನ ಇಲ್ಲಿ ಬಿಟ್ಟು ನಾವು ಶಾಪಿಂಗ್ ಎಲ್ಲ ಮಾಡ್ಕೊಡೋದಿದ್ರೆ ಮಾಡ್ಕೊಳ್ಬೋದು. ಹಾಗೆ ಅಲ್ಲಿ ಒಂದಿಷ್ಟು ದುಡ್ಡು ಕೊಟ್ಟರೆ ಬೆಳಗ್ಗೆಯಿಂದ ರಾತ್ರಿ ತನಕ ಬೇಕಾದರೂ ಆಡ್ಬೋದಾಗಿತ್ತು ಮಕ್ಕಳು. ಸೊ ಅವರು ಹೇಳಿದರು ನಮಗೆ, ಅಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋರು ಹೇಳಿದರು, ನಿಮ್ಗೆ ಏನಾದರೂ ಶಾಪಿಂಗ್ ಇದ್ದರೆ ನೀವು ಮಾಡ್ಕೊಂಡು ಬನ್ನಿ, ನಾವು ಮಕ್ಕಳನ್ನ ನೋಡ್ಕೋತೀವಿ, ಏನಾದರೂ ಎಮರ್ಜೆನ್ಸಿ ಇದ್ದರೆ ಕಾಲ್ ಮಾಡ್ತೀವಿ, ಫೋನ್ ನಂಬರ್ ಕೊಟ್ಟು ಹೋಗಿ ಅಂತ ಹೇಳಿದರು. ಬಟ್ ಸ್ಟಾರ್ಟಿಂಗಲ್ಲಿ ನಮಗೆ ಅವಳನ್ನ ಅಲ್ಲಿ ಒಬ್ಬಳನ್ನೇ ಬಿಟ್ಟು ಹೋಗೋದಕ್ಕೆ ಮನಸ್ಸಾಗಲಿಲ್ಲ. ಸೊ ಅಲ್ಲೇ ಕೂತ್ಕೊಂಡು ಮಗುಗೆ ವೆಜಿಟೇಬಲ್ಸ್ ಪ್ಯೂರಿ ಎಲ್ಲ ತಿನ್ನಿಸ್ದೆ. ಅದಾಗಿ ಸ್ವಲ್ಪ ಹೊತ್ತಿಗೆ ಆರ್ವಿ ಹಸುವಾಗುತ್ತೆ ಅಂತಂದ್ಲು. ಮಧ್ಯಾಹ್ನ ಊಟ ಕೂಡ ಮಾಡಿರಲಿಲ್ಲ ಅಲ್ವಾ. ಹಾಗೆ ಅಲ್ಲೇ KFC ಇತ್ತು. ಸೊ ಅಲ್ಲಿಗೆ ಹೋಗಿ KFC ಆರ್ಡರ್ ಮಾಡಿಕೊಂಡು ತಿಂದು ಮತ್ತೆ ಅವಳು ಪ್ಲೇ ಏರಿಯಾಕ್ಕೆ ಹೋದ್ಲು. ಆರ್ವಿ ಅಂತೂ ಫುಲ್ ಖುಷಿಯಾಗಿಬಿಟ್ಟಿದ್ದಾಳೆ. ಅಲ್ಲಿ ಒಂದು 3-4 ಮಕ್ಕಳಿಂದ ಫ್ರೆಂಡ್ಸ್ ಕೂಡ ಮಾಡ್ಕೊಂಡಿದ್ಲು, ಅವ್ರ ಜೊತೆನೂ ಆಟ ಆಡ್ತಾ ಇದ್ಲು. ಹಾಗೆ ಮಗನಿಗೂ ನಿದ್ದೆ ಬಂದುಬಿಟ್ಟಿತ್ತು. ಸೊ ನಮಗೆ ಮಾತ್ರ ಅಲ್ಲಿ ಕುತ್ಕೊಂಡು ಬೋರ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಹಸ್ಬೆಂಡ್ ಹೇಳಿದ್ರು ತಲೆನೋವ್ತಿದೆ, ಪಕ್ಕದಲ್ಲೇ ಕಾಫಿ ಶಾಪ್ ಇದೆ, ಕಾಫಿ ಕುಡ್ಕೊಂಡು ಬರೋಣ ಅಂತ ಹೇಳಿ. ಸೊ ಆರ್ವಿಗೆ ಬರ್ತೀಯ ಅಂತ ಕೇಳಿದರೆ ಅವಳು ನಾನು ಬರಲ್ಲ, ನೀವು ಹೋಗಿ ಬನ್ನಿ ಅಂತ ಅಂದ್ಲು. ಹಾಗಾಗಿ ನಾವಿಬ್ಬರೇ ಹೋದ್ವಿ ಮಗುನ ಕರ್ಕೊಂಡು. ಕಾಫಿ ಆರ್ಡರ್ ಮಾಡುವಾಗ ನನಗೆ ಬೇಡ, ನೀವು ಮಾತ್ರ ತೊಗೊಳ್ಳಿ ಅಂತ ಹೇಳಿದೆ. ಬಟ್ ಕಾಫಿ ಬಂದಮೇಲೆ ತುಂಬ ಫ್ಯಾನ್ಸಿಯಾಗಿ ನೋಡೋದಕ್ಕೆ ಚೆನ್ನಾಗಿತ್ತು. ಸೊ ಟೇಸ್ಟ್ ಮಾಡ್ತೀನಿ ಅಂತ ಹೇಳಿ ಅರ್ಧ ಮಗ್ ನಾನೇ ಕುಡಿದ್ಬಿಟ್ಟೆ. ಆರ್ವಿ ಹತ್ರ ಮನೆಗೆ ಹೋಗೋಣ ಅಂತ ಹೇಳ್ತಾನೆ ಇದ್ವಿ, ಬಟ್ ಅವ್ಳು ರೆಡಿನೇ ಇರಲಿಲ್ಲ ಮನೆಗೆ ಬರೋದಕ್ಕೆ. ಸೊ ಫೈನಲಿ 8:15 ಸರಿ ಆಯಿತು ಹೋಗೋಣ ಅಂತಂದ್ಲು. ಅದು ಕೂಡ ಅಲ್ಲಿ ಬೇರೆ ಮಕ್ಕಳೆಲ್ಲ ಹೋದರು, ಹಾಗಾಗಿ ಆಯಿತು ಹೋಗೋಣ ಅಂತ ಹೇಳಿದ್ಲು. ಸೊ ಮನೆಗೆ ಹೊರಟ್ವಿ ನಾವು. ಮನೆಗೆ ರೀಚ್ ಆಗೋಷ್ಟೊತ್ತಿಗೆ 9 ಗಂಟೆನೇ ಆಗೋಗಿತ್ತು, ಸಂಜೆ ಅಲ್ವಾ, ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಇತ್ತು. ಹಾಗೆ ಮನೆಗೆ ಬಂದ ತಕ್ಷಣ ಮೊದಲು ಬೆಳಗ್ಗೆ ಬಟ್ಟೆ ವಾಶ್ಗೆ ಹಾಕಿದ್ದೆಲ್ಲ ಅದನ್ನು ಒಣಗಿಸ್ಬಿಡೋಣ ಅಂತೇಳಿ ತೊಗೊಂಡು ಹೋಗ್ತಾ ಇದ್ದೀನಿ. ಹಾಗೆ ಮಗುಗೆ ರಾತ್ರಿ ಊಟಕ್ಕೆ ಓಟ್ಸ್ ಮಾಡಿಕೊಡೋಣ ಅಂತ ಹೇಳಿ ನಾನಿಲ್ಲಿ ಓಟ್ಸನ್ನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನಾರ್ಮಲಿ ಇದನ್ನು ಬ್ರೇಕ್ಫಾಸ್ಟ್ಗೆ ಇಲ್ಲ ಸಂಜೆ ಟೈಮಲ್ಲಿ ಅವ್ನಿಗೇನಾದರೂ ಹಸಿವಾಗಿದ್ದರೆ ಆ ಟೈಮಲ್ಲಿ ಮಾಡಿಕೊಡ್ತಾ ಇದ್ದೆ. ಬಟ್ ಇವತ್ತು ರಾತ್ರಿ ಊಟಕ್ಕೆ ಕೊಡ್ತಾ ಇದ್ದೀನಿ. ಇದು ಒಂದೇ ಟೈಮ್ಗೆಲ್ಲ ಒಂದು 4-5 ಸಲ ಮಾಡೋಷ್ಟು ಓಟ್ಸನ್ನು ನಾನು ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿ ಇಟ್ಕೊತೀನಿ. ನಾರ್ಮಲಿ ಅವನಿಗೆ ರಾತ್ರಿ ಊಟಕ್ಕೆ ನಾನು ರೈಸೇ ಕೊಡ್ತೀನಿ. ರೈಸ್ ಮತ್ತು ಮೂಂಗ್ ದಾಲ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ಕಿಚಡಿ ಥರ ಮಾಡಿ ಅದನ್ನು ಗ್ರೈಂಡ್ ಮಾಡಿ ಕೊಡ್ತೀನಿ. ಬಟ್ ಇವತ್ತು ಅಷ್ಟು ಮಾಡೋಷ್ಟು ಟೈಮ್ ಇಲ್ಲ, ಅವನಿಗೆ ಹಸಿವಾಗಿದೆ, ಅದಕ್ಕೆ ಇದನ್ನೇ ಕೊಟ್ಬಿಡ್ತೀನಿ, ಬೇಗ ಆಗುತ್ತೆ. ಸೊ ಓಟ್ಸನ್ನೆಲ್ಲ ಡ್ರೈ ರೋಸ್ಟ್ ಮಾಡಿ ಅದನ್ನು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೋಬೇಕು. ಸೊ ಅದು ತಣ್ಣಗಾಗೋಷ್ಟೊತ್ತಿಗೆ ನಾನು ಸ್ನಾನ ಮುಗಿಸ್ಕೊಂಡು ಬಂದೆ. ಇವಾಗ ಇದನ್ನು ಪೌಡರ್ ಮಾಡಿ ಆಮೇಲೆ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿದ್ರೆ ಆಯಿತು, ಅಷ್ಟೇ ಮಗುದು ಊಟ ರೆಡಿ ಆಗುತ್ತೆ. ಮಗುಗೆ ತಿನ್ನಿಸಿದ್ದಾಯಿತು. ಸೊ ಇವಾಗ ನಮ್ಮ 3 ಜನಕ್ಕೆ ಒಂದೊಂದು ಚಪಾತಿ ಮಾಡ್ತಾಯಿದ್ದೀನಿ. 3 ಜನಕ್ಕೂ ಹಸಿವಿರಲಿಲ್ಲ, ಯಾಕಂದರೆ KFC ತಿಂದಿದ್ದೆ ತುಂಬ ಲೇಟಾಗಿ ಹೋಗಿತ್ತು, ಹಾಗಾಗಿ ಹಸಿವಿರಲಿಲ್ಲ. ಬಟ್ ಹಾಗೆ ಮಲ್ಕೊಂಡ್ರೆ ಗ್ಯಾಸ್ಟ್ರಿಕ್ ಆಗೋಗುತ್ತೆ ಅಂಥೇಳಿ 3 ಜನಕ್ಕೂ ಒಂದೊಂದು ಚಪಾತಿ ಮಾಡಿದೆ. ಜೊತೆಗೆ ನಿನ್ನೆ ಮಾಡಿದ್ದು ಮೂಲಂಗಿ ಸಾಂಬಾರಿತ್ತು, ಅದ್ರ ಜೊತೆನೇ ಚಪಾತಿ ತಿಂದ್ಬಿಟ್ವಿ. ಸೊ ಟೈಮ್ ಇವಾಗ 11:30 ಆಗಿದೆ. ನಾರ್ಮಲಿ ಮಗುನ 9:30-10 ಗಂಟೆಗೆಲ್ಲ ಮಲಗಿಸ್ಬಿಡ್ತೀನಿ. ಬಟ್ ಇವತ್ತು ಸ್ವಲ್ಪ ಲೇಟಾಗಿ ಹೋಯಿತು. ಅವನಿಗೆ ಅಪ್ಪನ ಮೈ ಮೇಲೆ ಈ ಥರ ಮಲ್ಕೊಳ್ಳೋದಂದರೆ ತುಂಬ ಇಷ್ಟ. ಸೊ ಹಸ್ಬೆಂಡ್ ಮನೇಲಿದ್ದಾಗ ಅವರೇ ಅವನನ್ನು ಮಲಗಿಸ್ಬಿಡ್ತಾರೆ.
ಇದು ನೆಕ್ಸ್ಟ್ ಡೇ ಮಧ್ಯಾಹ್ನ ಆಲ್ಮೋಸ್ಟ್ ಇವಾಗ 1:30 ಆಗಿದೆ. ಇವಾಗ ಮಧ್ಯಾಹ್ನದ ಊಟಕ್ಕೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಲೇಟಾಗಿ ಎದ್ಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಯೋಷ್ಟೊತ್ತಿಗೆ ಲೇಟ್ ಆಯಿತು. ಅದಾದಮೇಲೆ ನಾವಿನ್ನೂ ದೇವ್ರ ಸ್ಟ್ಯಾಂಡ್ ಫಿಕ್ಸ್ ಮಾಡಿರಲಿಲ್ಲ. ಇವತ್ತು ಹೇಗೂ ಥರ್ಸ್ಡೇ ಮತ್ತು ಹಸ್ಬೆಂಡ್ಗೂ ರಜೆ ಇತ್ತಲ್ವ, ಸೊ ಅವರು ದೇವ್ರ ಸ್ಟ್ಯಾಂಡ್ ಫಿಕ್ಸ್ ಮಾಡಿದರು. ಹಾಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿದೆ, ಹಸ್ಬೆಂಡ್ ಸ್ನಾನ ಮಾಡಿ ಪೂಜೆ ಮಾಡಿದರು. ಸೊ ಇದೆಲ್ಲ ಮಾಡೋಷ್ಟೊತ್ತಿಗೆ ಲೇಟಾಗಿ ಹೋಗಿತ್ತು. ಹಾಗಾಗಿ ಅಡುಗೆ ಕೂಡ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಫೈನಲಿ ಬೆಂಡೆಕಾಯಿ ಇತ್ತು, ಅದರಲ್ಲೇ ಏನಾದರೂ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದೆ. ಬೆಂಡೆಕಾಯಿ ತರೋದು ತುಂಬ ಕಡಿಮೆ ನಾವು, ಯಾಕಂದರೆ ನನಗೆ ಜಾಸ್ತಿ ಬೆಂಡೆಕಾಯಲ್ಲಿ ಏನು ರೆಸಿಪೀಸ್ ಬರೋದಿಲ್ಲ. ಹಾಗೆ ಇನ್ನೊಂದು ಕಡೆ ಮಗನಿಗೂ ಕೂಡ ಊಟಕ್ಕೆ ಇಟ್ಟಿದ್ದೀನಿ. ಬಾಯ್ಲ್ಡ್ ರೈಸ್ ಮತ್ತು ಜೊತೆಗೆ ಸಣ್ಣ ಪೀಸ್ ಪಂಪ್ಕಿನ್ ಕೂಡ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಅದು ಬೆಂದಿರಲಿಲ್ಲ, ಹಾಗಾಗಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇಟ್ಟೆ. ಇನ್ನೊಂದು 2-3 ವಿಸಿಲ್ ಕೂಗಿಸ್ಕೊಂಡ್ರೆ ಬೇಯುತ್ತೆ. ಜೊತೆಗೆ ಮೂಂಗ್ ದಾಲ್ ಕೂಡ ಹಾಕ್ತಾಯಿದ್ದೆ, ಬಟ್ ಮೂಂಗ್ ದಾಲ್ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಜಸ್ಟ್ ಅದೆರಡನ್ನೇ ಬೇಯಿಸ್ಕೊಂಡೆ. ಆಮೇಲೆ ಅದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡಿ ತಿನ್ನಿಸ್ತೀನಿ ಅಷ್ಟೇ. ಹಾಗೆ ಅವನಿಗೆ ವೈಟ್ ರೈಸ್ ಕೊಡೋದು ತುಂಬ ಕಡಿಮೆ, ಕೊಡೋದೇ ಇಲ್ಲ ಅಂತಲ್ಲ, ಬಟ್ ಇವಾಗ ತಿನ್ಸೋದಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1 ತಿಂಗಳಾಯಿತು. ಈ 1 ತಿಂಗಳಲ್ಲಿ ಜಸ್ಟ್ 2 ಟೈಮ್ಸ್ ಅಷ್ಟೇ ಅವನಿಗೆ ನಾನು ವೈಟ್ ರೈಸ್ ಕೊಟ್ಟಿರೋದು, ಮತ್ತು ಬೇರೆ ದಿನದಲ್ಲಿ ಬಾಯ್ಲ್ಡ್ ರೈಸೇ ಮಾಡ್ತೀನಿ. ಅಂದರೆ ಬಾಯ್ಲ್ಡ್ ರೈಸ್ ಕುಕ್ ಆಗೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಲ್ವ, ಜಾಸ್ತಿ ಟೈಮ್ ಇಲ್ಲ ಅರ್ಜೆಂಟಲ್ಲಿ ಮಾಡಬೇಕು ಅಂತಂದಾಗ ಆವಾಗ ವೈಟ್ ರೈಸ್ ಕೊಡ್ತೀನಿ, ಇಲ್ಲಾಂದರೆ ಬಾಯ್ಲ್ಡ್ ರೈಸೇ ಕೊಡ್ತೀನಿ. ಹಾಗೆ ಇನ್ನೊಂದು ಕಡೆ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಬೆಂಡೆಕಾಯಿ ಒಂದು ಸಲ ಫ್ರೈ ಮಾಡಿದ್ಮೇಲೆ ಸ್ವಲ್ಪನೇ ಆಗೋಯಿತು, ಮತ್ತು ಇಬ್ಬರಿಗೆ ಸಾಕಾಗೋದಿಲ್ಲ ಅಂತ ಹೇಳಿ ಸ್ವಲ್ಪ ಗ್ರೇವಿ ಥರ ಮಾಡೋಣ ಅಂಥೇಳಿ ಮಾಡ್ತಿದ್ದೀನಿ. ಆನಿಯನ್ ಮತ್ತು ಟೊಮೆಟೊ, ಕ್ಯಾಶ್ಯೂ ಪ್ಯೂರಿ ಎಲ್ಲ ಮಾಡಿ ಹಾಕಿ, ಮತ್ತು ಸ್ವಲ್ಪ ಮೊಸರು ಎಲ್ಲ ಹಾಕಿ ಸ್ವಲ್ಪ ಗ್ರೇವಿ ಥರ ಮಾಡಿದೆ. ಏನೇನು ಹಾಕ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಗ್ರೇವಿ ಥರ ಮಾಡಬೇಕು ಅಂಥೇಳಿ ಮಾಡಿದೆ. ಸೊ ಬಿಸಿ ಬಿಸಿ ಅನ್ನದ ಜೊತೆ ಚೆನ್ನಾಗಾಗಿತ್ತು. ಸೊ ಊಟ ಎಲ್ಲ ಮುಗಿಸೋಷ್ಟೊತ್ತಿಗೆ 2:30 ಆಗಿತ್ತು. ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಹೊರಗಡೆ ಹೊರಟ್ವಿ. ಹಸ್ಬೆಂಡ್ ನಾವು ಬರೋದಕ್ಕಿಂತ ಮುಂಚೆ ಬೇರೆ ಏರಿಯಾದಲ್ಲಿದ್ದರು. ಸೊ ಅವರು ಇದ್ದಿದ್ದ ಬಿಲ್ಡಿಂಗ್ ಹತ್ರನೇ ಡಿಸ್ಕೌಂಟ್ ಸೆಂಟರ್ ಅಂತ ಹೇಳಿ ಒಂದು ಮಾಲ್ ಇದೆ. ಸೊ ಅಲ್ಲಿ ಎಲ್ಲ ಐಟಮ್ಸು ಸಿಗುತ್ತೆ ಬೇಕಾಗಿರೋದು, ಹೋಗಿ ಬರೋಣ ಅಂತ ಕೇಳಿದರು. ಸೊ ನಮ್ಮ ಲೇಡೀಸ್ಗೆ ಶಾಪಿಂಗ್ ಹೋಗೋಣ ಅಂತ ಕೇಳಿದರೆ ನಾವು ಬೇಡ ಅಂತೀವ, ಸರಿ ಆಯಿತು ಹೋಗೋಣ ಅಂತ ಹೇಳಿ ಹೊರಟು ಬಂದ್ವಿ. ಸೊ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಬಂದ ತಕ್ಷಣ ಆರ್ವಿಲಿ ಅವಳಿಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ಎತ್ತಿಟ್ಕೋತಾ ಇದ್ದಾಳೆ. ಹಾಗೆ ಅಮೆಝಾನಲ್ಲಿ ಕೂಡ ಒಂದಿಷ್ಟು ಐಟಮ್ಸ್ನ ಆರ್ಡರ್ ಮಾಡಿದ್ವಿ. ಅದನ್ನು ಡೋರ್ ಹತ್ರನೇ ಇಟ್ಟೋಗಿದ್ರು, ನಾವು ಮನೇಲಿಲ್ಲ ಅಂತ ಹೇಳಿ. ಇಲ್ಲಿ ಒಂದ್ಸಲ ಬೆಲ್ ಮಾಡ್ತಾರೆ, ಡೋರ್ ಓಪನ್ ಮಾಡಿಲ್ಲ ಅಂತ ಅಂದರೆ ಡೋರ್ ಹತ್ರನೇ ಇಟ್ಟು ಹೋಗ್ತಾರೆ. ತುಂಬ ಕಾಸ್ಟ್ಲಿ ಐಟಮ್ಸ್ ಏನಾದರೂ ಇದ್ದರೆ ಕಾಲ್ ಮಾಡಿ ಕೇಳ್ತಾರೆ ಇಟ್ಟು ಹೋಗ್ಬೋದಾ ಅಂತ ಹೇಳಿ. ನಾವು ಓಕೆ ಅಂತ ಹೇಳಿದರೆ ಡೋರ್ ಹತ್ರನೇ ಇಟ್ಟು ಹೋಗ್ತಾರೆ, ಸೇಫ್ ಆಗಿರುತ್ತೆ. ಹಾಗೆ ಇದು ನಿನ್ನೆ ತೊಗೊಂಡಿರೋ ಬಟ್ಟೆಗಳು, ಮಗುಗೆ ಜಾಕೆಟ್ ತೊಗೊಂಡೆ ಅಂತ ಅಂದೆ ಅಲ್ವಾ. ಸೊ ಇದು ಜಾಕೆಟ್ ಅಷ್ಟೇ ನಾವು ಶಾಪಲ್ಲಿ, ಅಂದರೆ ಮ್ಯಾಕ್ಸ್ ಶಾಪಲ್ಲಿ ತೊಗೊಂಡಿರೋದು. ಇದೆಲ್ಲ ವೇರ್ ಹೌಸ್ ಸೇಲಲ್ಲೇ ತೊಗೊಂಡಿರೋದು. ಮಕ್ಕಳು ಬಟ್ಟೆ ಎಲ್ಲ ಚೆನ್ನಾಗೇ ಇತ್ತು. ಆರ್ವಿಗೆ ಕೆಲವೊಂದಿಷ್ಟು ಬಟ್ಟೆ ತೊಗೊಂಡೆ. ನನಗೆ ಡೈಲಿ ವೇರ್ಸ್ಗೆ ಬಟ್ಟೆ ತೊಗೊಳೋದಕ್ಕೆ ಅಂತ ಹೋಗಿದ್ದು, ನೋಡಿದರೆ ಆರ್ವಿಗೆ ಜಾಸ್ತಿ ಬಟ್ಟೆ ತೊಗೊಂಡೆ ನಾನು.
ಅದನ್ನು ಬಿಟ್ಟರೆ ನನಗೆ 2 ಈ ಥರ ಶರ್ಟ್ ಥರದ್ದು ತೊಗೊಂಡೆ ಮತ್ತು ಒಂದು ಜಾಕೆಟ್ ತೊಗೊಂಡೆ. ಹಾಗೆ ಮನೇಲಿ ಹಾಕೋದಕ್ಕೆ ಅಂಥೇಳಿ ಹಾಫ್ ನೈಟಿ ಬರುತ್ತಲ್ವ ಅದು ಒಂದು ತೊಗೊಂಡೆ ಮತ್ತು ಒಂದೆರಡು ಟೀ ಶರ್ಟ್ ಹಾಗೆ ಒಂದು ಪ್ಯಾಂಟ್ ತೊಗೊಂಡೆ. ಹಾಗೆ ಹಸ್ಬೆಂಡ್ ಒಂದು 3 ಸ್ವೆಟ್ ಶರ್ಟ್ ತೊಗೊಂಡ್ರು. ಸೊ ಇದಿಷ್ಟು ನಿನ್ನೆ ತೊಗೊಂಡಿರೋದು. ಈ ಕಾರ್ಡ್ ಸೆಟ್ ಮಾತ್ರ ಇವತ್ತು ತೊಗೊಂಡಿರೋದು. ಮನೇಲಿ ಹಾಕೋದಕ್ಕೆ ಅಂತ ತೊಗೊಂಡೆ, ಬಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಹಾಗಾಗಿ ನನಗೆ ಮನೇಲಿ ಹಾಕೋದಕ್ಕೆ ಮನಸ್ಸಾಗ್ತಿಲ್ಲ. ಸೊ ನೋಡೋಣ, ಒಂದ್ಸಲ ಎಲ್ಲಾದರೂ ಹೊರಗಡೆ ಹಾಕ್ಕೊಂಡು ಹೋಗಿ ಬಂದು ಅದಾದಮೇಲೆ ಮನೇಲಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಆರ್ವಿಗೆ ಮತ್ತು ಅವ್ಯನ್ಗೆಲ್ಲ ಸ್ವಲ್ಪ ಐಟಮ್ಸ್ ತೊಗೊಂಡ್ವಿ. ಆರ್ವಿ ಬೆಡ್ ಹತ್ರ ಲೈಟ್ ಬೇಕು ಅಂತ ಹೇಳ್ತಾ ಇದ್ಲು, ಹಾಗಾಗಿ ಒಂದು ಲೈಟ್ ತೊಗೊಂಡ್ವಿ. ಮತ್ತು ಅವಳಿಗೆ ಬೆಡ್ ಹತ್ರ ಗೋಡೆಗೆಲ್ಲ ಸ್ವಲ್ಪ ಗ್ಲೋವಿಂಗ್ ಸ್ಟಿಕ್ಕರ್ ಹಚ್ಚೋಣ ಅಂಥೇಳಿ ಅದನ್ನೆಲ್ಲ ತೊಗೊಂಡ್ವಿ. ಮತ್ತು ಅವಳಂತೂ ಎಲ್ಲಿ ಹೋದರೂ ಕಲರಿಂಗ್ ಬುಕ್ ಮತ್ತು ಕಲರ್ ಪೆನ್ಸಿಲ್ ಅಂತೂ ತೊಗೊಳ್ದೇ ಬರೋದಿಲ್ಲ, ಅದನ್ನು ತೊಗೊಂಡ್ಳು. ಅದಾದಮೇಲೆ ಮಗುಗೆ ಒಂದು ಫ್ರೂಟ್ಸ್ ಫೀಡರ್ ತೊಗೊಂಡೆ. ಹಾಗೆ ಅವನ್ನ ಹೊರಗಡೆ ಎಲ್ಲಾದರೂ ಕರ್ಕೊಂಡು ಹೋದಾಗ ಮಿಲ್ಕ್ ಪೌಡರ್ ಅಥವಾ ಸೆರೆಲಾಕೆಲ್ಲ ಹಾಕ್ಕೊಂಡು ಹೋಗೋದಕ್ಕೆ ಅಂಥೇಳಿ ಈ ಥರ ಒಂದು ಕಂಟೈನರ್ ತೊಗೊಂಡೆ. ಹಾಗೆ ಅವನಿಗೆ ಹಲ್ಲು ಬರ್ತಿದೆ ಅಂತ ಅನಿಸುತ್ತೆ. ಸೊ ಬಟ್ಟೆ ಎಲ್ಲ ಬಾಯಿಗೆ ಹಾಕ್ಕೋತಾ ಇರ್ತಾನೆ, ಕೈಯೆಲ್ಲ ಕಡಿತಾ ಇರ್ತಾನೆ, ಹಾಗಾಗಿ ಒಂದು ಟೀತರ್ ಕೂಡ ತೊಗೊಂಡೆ. ಅದನ್ನು ಬಿಟ್ಟರೆ ಅವನಿಗೆ ಡೈಪರ್ ಮತ್ತು ವೆಟ್ ವೈಪ್ಸ್ಗಳು ಮತ್ತು ಫ್ಯಾಬ್ರಿಕ್ ಕಂಡೀಷ್ನರ್ ಹಾಗೆ ಥ್ರೆಡ್ಸ್ಗಳು ಈ ಥರ ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ತೊಗೊಂಡು ಬಂದ್ವಿ. ಹಾಗೆ ಅಮೆಝಾನಲ್ಲಿ ಒಂದಿಷ್ಟು ಐಟಮ್ಸ್ನ ಆರ್ಡರ್ ಮಾಡಿದ್ವಿ ಅಂತ ಹೇಳಿದೆ ಅಲ್ವಾ. ಈ ಕುಕ್ಕರ್ ಕೂಡ ಆರ್ಡರ್ ಮಾಡಿದ್ವಿ, ಅದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ. ಇದು ಪ್ರೆಸ್ಟೀಜ್ ಕಂಪ್ನಿ ಕುಕ್ಕರ್. ಈ ಸಲ ಫ್ಲಿಪ್-ಆನ್ ಕುಕ್ಕರ್ನ ಆರ್ಡರ್ ಮಾಡಿದ್ವಿ. ಇದಕ್ಕಿಂತ ಮುಂಚೆ ಈ ಥರ ಕುಕ್ಕರ್ನ ಯೂಸ್ ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ಹಾಗೆ ಆರ್ವಿ ಇನ್ನೊಂದು ಕಡೆ ನಿನ್ನೆ ತಂದಿರೋ ಬಟ್ಟೆನೆಲ್ಲ ಹಾಕಿ ತೋರಿಸ್ತಾ ಇದ್ಲು, ಹೇಗೆ ಕಾಣಿಸ್ತಿದೆ ಹೇಳಿ ಅಂತ. ಸೊ ಕುಕ್ಕರ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ, ಲಿಡ್ ತುಂಬ ಹೆವಿಯಾಗಿ ಚೆನ್ನಾಗಿದೆ, ನಮ್ಗೆ ಇಷ್ಟ ಆಯಿತು. ಮತ್ತು ಸಪ್ರೇಟಾಗಿ ಒಂದು ಗ್ಲಾಸ್ ಲಿಡ್ ಕೂಡ ಕೊಟ್ಟಿದ್ದರು. ಸೊ ಚೆನ್ನಾಗಿದೆ. ನನ್ನ ಹಸ್ಬೆಂಡ್ ಪದೇ ನನಗೆ ಹೇಳ್ತಿದ್ದು ಒಂದೇ, ಈ ಬ್ಲೂ ಕ್ಲಿಪ್ಪನ್ನು ಮಾತ್ರ ಬಿಸಿಯಾಗಿರುವಾಗಲೇ ಎತ್ತಬೇಡ, ಓಪನ್ ಆಗಿ ಬ್ಲಾಸ್ಟ್ ಆಗಿಬಿಡುತ್ತೆ ಅಂತ ಹೇಳಿ. ಯಾಕಂದರೆ ನಾನು ಅಡುಗೆ ಮಾಡುವಾಗ ಗಡಿಬಿಡಿಲಿ ಎಡವಟ್ ಮಾಡೋದು ಜಾಸ್ತಿ, ಹಾಗಾಗಿ ಅವರು ಪದೇ ಅದನ್ನೇ ಹೇಳ್ತಾ ಇದ್ರು. ಈ ಬ್ಲೂ ಕ್ಲಿಪ್ಪನ್ನು ಮಾತ್ರ ವಿಸಿಲ್ ಆಗಿ ಸುಮಾರು ಹೊತ್ತಾದಮೇಲೆ ಎತ್ತಿ ಓಪನ್ ಮಾಡು, ಅದಕ್ಕಿಂತ ಮುಂಚೆ ಎತ್ತೋದಕ್ಕೆ ಹೋಗಬೇಡ ಅಂತ. ಸೊ ತಂದಿರೋ ಐಟಮ್ಸ್ನೆಲ್ಲ ಎತ್ತಿಟ್ಟು ಇವಾಗ ಊಟ ಮಾಡ್ತಾ ಇದ್ದೀವಿ. ಊಟಕ್ಕೆ ರೈಸ್ ಮಾತ್ರ ಮಾಡಿದ್ದು, ಮತ್ತೇನು ಮಾಡಿಲ್ಲ. ಮಧ್ಯಾಹ್ನ ಮಾಡಿರೋ ಬೆಂಡೆಕಾಯಿ ಗ್ರೇವಿ ಖಾಲಿಯಾಗಿಬಿಟ್ಟಿತ್ತು. ಇವಾಗ ರೈಸ್ ಮಾಡಿದೆ. ಚಟ್ನಿ ಪುಡಿ ಇತ್ತು. ಸೊ ಚಟ್ನಿ ಪುಡಿ, ಉಪ್ಪಿನಕಾಯಿ, ತುಪ್ಪ. ಸೊ ಬಿಸಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನೇ ಊಟ ಮಾಡಿದ್ವಿ. ಮಗನಿಗೂ ಕೂಡ ಊಟ ಮಾಡಿಸಿ ಮಲಗಿಸ್ದೆ. ನಿನ್ನೆ ಮಲಗಿಸಿದ್ದು ಸ್ವಲ್ಪ ಲೇಟಾಗಿ ಹೋಗಿತ್ತು, ಹಾಗಾಗಿ ಇವತ್ತು ಸ್ವಲ್ಪ ಬೇಗನೆ ಮಲಗಿಸ್ದೆ. ಹಾಗೆ ಇಲ್ಲಿ ಅಪ್ಪ ಮಗಳು ಗೋಡೆಗೆಲ್ಲ ಗ್ಲೋಯಿಂಗ್ ಸ್ಟಿಕ್ಕರ್ನ ಹಚ್ತಾ ಇದ್ದಾರೆ. ನಾನು ಆಗಲೇ ಹೇಳಿದೆ ಅಲ್ವಾ, ಆರ್ವಿ ಬೆಡ್ ಹತ್ರ ಇರೋ ಗೋಡೆಗೆ ಹಚ್ಚೋದಕ್ಕೆ ಗ್ಲೋಯಿಂಗ್ ಸ್ಟಿಕ್ಕರ್ ತೊಗೊಂಡು ಬಂದ್ವಿ ಅಂತ. ಸೊ ಅದನ್ನು ಹಚ್ತಾ ಇದ್ದಾರೆ. ಸೊ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.